ಕಲಿಕೆ ಬೇಕಂತ ಇವಳಿಗೆ. ಸಂಗೀತ ಇಲ್ಲಿ ಇಲ್ಲಿ ಬಂತು ನಮ್ಮ ಸ್ಟಾಪ್ ಬಂತು. ಇಲ್ಲ ಮಗ ಕೂಗ್ಲಿಕ್ಕಿಲ್ಲ. ನೋಡ ಇಲ್ಲಿ ಉಂಟು, ನೋಡ ಸೈಕಲ್, ಸೈಕಲ್ ಎಲ್ಲಿ ಉಂಟು ಈಗ. ಎಂತ ಒಕೇಶನ್ಗೆ ಕೂಗುದು? ಹಬ್ಬ ಸಂಭ್ರಮ ಇಲ್ಲ ನಮ್ಗೆ. ಇಫ್ ಯು ಆರ್ ಬೋರ್ಡ್ ವಿ ಆರ್ ಕ್ರೈಯಿಂಗ್. ಕೂಗುದು ಸ್ಪರ್ಧೆ. ನೀವೆಲ್ಲ ಯಾರಾದ್ರೂ ಸೈಕಲ್ ಬಿಡ್ತೀರಾ ಬಿಸಿಲಿಗೆ? ಕಮೆಂಟ್ ಮೂಲಕ ಹೇಳಿ. ನಮ್ಗೆ ಬಿಸಿಲಿಗೆ ಸೈಕಲ್ ಬಿಡ್ಲಿಕ್ಕೆ ಆಸೆ ಆಗಿದೆ. ಮಟ್ಟ ಬಿಸಿಲಿಗೆ. ಏನಂತೆ ಅಲ್ಲಿ ಕಾಗೆ ಸಮೇತ ಹೋಗಿದೆ ಮನೆಗೆ ಬಿಸಿಲಿಗೆ. ನಾವೇನು ನಪ್ಪೆಲ್ಲುದು ಬಿಸಿಲಿಗೆ ಸೈಕಲ್ ಬಿಡ್ಬೇಕಂತೆ. ಅಲ್ಲಿ ಒಬ್ಬ ಹುಡುಗ ಬಿಡ್ತಿದ್ದ ಸೈಕಲ್, ಅದಕ್ಕೆ ಇವಳಿಗೆ ಆಸೆ ಆಯ್ತು. ಸಂಜೆ ಹೋಗುವ ಆಯ್ತಾ? ಸಂಜೆ ಹೋಗುವ. ನಾವು ಮೂನನ್ನು ನೋಡುವ. ಸನ್ನನ್ನು ಹೆಚ್ಚು ನೋಡುದು ಬೇಡ, ಮೂನನ್ನು ನೋಡುವ ಆಯ್ತಾ? ಸನ್ ಬೇಡ, ನಾವು ಮೂನ್ ನೋಡುವ. ನನಗೆ ಸಂಜೆ ಮೂನ್ ತೋರಿಸ್ತೇನೆ. ಮಾರ್ನಿಂಗ್ ಅಂಡ್ ನೈಟ್. ಪ್ಲೀಸ್ ಕ್ಲೀನ್ ಯೋರ್ ನೋಸ್. ಗೋಲ್ಡ್ ಅಂಗಡಿದವ್ರದ್ದು ಕಾಲ್ ಬಂತು. ಡೈಮಂಡ್ ನೆಕ್ಲೆಸ್ ಲಕ್ಕಿ ಡ್ರಾ ಅಲ್ಲಿ ಉಂಟು, ನಮ್ಮದು 2ನೇ ವರ್ಷ ಆನಿವರ್ಸರಿ, ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬರ್ತೇನೆ, ನಂಗೆ ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಎಂತ ಕೊಡ್ತೀರಿ ಕೇಳಿದೆ. ನಾನು ಬರ್ತೇನೆ. ಬಳೆ ಎಂತಾಚ ಕೊಡ್ತೀರಾ? ನಾನಂದ್ರೆ ಬಂದ್ರೆ ಆನಿವರ್ಸರಿಗೆ ಅವ್ರು ನೆಗಡ್ತಿದ್ದಾರೆ. ಅವ್ರು ಹೇಳಿದ್ರೆ ಎಂತಾಚ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಮ ಬಿಲ್ಲನ್ನು ನಾವು ಲಕ್ಕಿ ಡ್ರಾಗೆ ಹಾಕ್ತೇವೆ, ನಿಮ್ಗೆ ಒಂದು ಡೈಮಂಡ್ ನೆಕ್ಲೆಸ್ ಬರ್ಬೋದು ಡ್ರಾ ಅಲ್ಲಿ ವಿನ್ ಆದ್ರೆ ಅಂತೇಳಿ. ಈಗ ಗೋಲ್ಡ್ ರೇಟ್ ನೋಡಿದ್ರಾ ಎಷ್ಟಾಗಿದೆ ಅಂತೇಳಿ? ಎಷ್ಟು ಇತ್ತು, ಸಡನ್ ಜಾಸ್ತಿ ಆದದಲ್ಲ. ಇಲ್ಲಿ ಬುರ್ಜ್ ಖಲೀಫಾಗೆ ಮೇಲೆ ಕೆಳಗೆ ಹೋಗ್ತಾ ಉಂಟು ಗೋಲ್ಡ್ ರೇಟ್. ಸೊ ಈಗ ಹೋದ್ರೆ ಎಲ್ಲ ಕಿಡ್ನಿ ಎಲ್ಲ ಇಡಬೇಕಾಗುವುದು. ಒಟ್ರಾಸಿ ಆಗಿದೆ ಇಲ್ಲಿ ಗೋಲ್ಡ್ ರೇಟ್. ಡಿಸೆಂಬರ್ಗೆ ಫ್ಲೆವಿಟಾ ಹೋಗುವ ಮುಂಚೆ ಅಂದರೆ ಡಿಸೆಂಬರ್ 20th ಆಚೆ 480 ಇತ್ತು 24 ಕ್ಯಾರೆಟ್ಗೆ. ಪರ್ ಗ್ರಾಮ್ 480 ದಿರಮ್ ಇತ್ತು, ಅಂದರೆ 13,000 ಆಗಿ. ಈಗ ಎಷ್ಟು ಜಾಸ್ತಿ ಆಗಿದೆ ಅಂದರೆ 3,500 ಜಾಸ್ತಿ ಆಗಿದೆ. ಈಗ 15,350 1 ಗ್ರಾಮಿಗೆ 24 ಕ್ಯಾರೆಟ್. ಸೊ ಅಷ್ಟು ಜಾಸ್ತಿ ಆಗಿದೆ. ಅಷ್ಟು ಜಾಸ್ತಿ ಆಗೋಗಿ ಇವರು ಕರೀಲೇಬೇಕಲ್ಲ ಗೋಲ್ಡ್ ಅಂಗಡಿದವರು. ಸ್ಪೋರ್ಟ್ಸ್ ಡೇ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಸರ್ಟಿಫಿಕೇಟ್ ಸಹ ಸಿಕ್ಕಿದೆ. ಕಿಯಾರಾ ಕ್ರಿಸ್ಟಬೆಲ್ ಕುಂದರ್, ಇವಳ ಪ್ರಿನ್ಸಿಪಲ್ದು ಹೆಸರು ಶೀಲಾ ಜಾರ್ಜ್, ನನ್ನ ಅಪ್ಪಂದು ಸಹ ಹೆಸರು ಜಾರ್ಜೆ. ಮೋಸ್ಟ್ಲಿ ಕೇರಳದವ್ರದ್ದು ಹೆಸರಲ್ಲಿ ಜಾರ್ಜ್ ಅಂತೇಳಿ ಇರ್ತದೆ, ತುಂಬ ಕಾಮನ್ ಅಲ್ಲಿ. ಕಿಯಾರದು ಫೇವ್ರೆಟ್ ಕರಿ ಸಾರ್ ಎಂತಂತೇಳಿ ನಿಮಗೆ ಗೆಸ್ ಮಾಡ್ಬೋದಾ? ಕಮೆಂಟ್ ಮೂಲಕ ಹಾಕಿ ಎಂತ ಗೆಸ್ ಮಾಡಿದ್ರಿ ಅಂತೇಳಿ. ಇವತ್ತು ನಮಗೆ ಬಂಗುಡೆ ಸಾರ್ ಹಾಗೂ ಉರ್ಪೆಲರಿ, ಭಾರಿ ಒಂದು ಒಳ್ಳೆಯ ಕಾಂಬಿನೇಷನ್. ಸಾರ್ ಹಾಗೂ ಉರ್ಪೆಲರಿ ಮ್ಯಾಂಗ್ಳೂರಿಯನ್ಸ್ ಹೆಚ್ಚಾಗಿ ಎಲ್ಲರದ್ದು ಸಹ ಫೇವ್ರೆಟ್ ಕಾಂಬಿನೇಷನ್. ತುಂಬ ಟೇಸ್ಟಿಯಾಗಿರ್ತದೆ. ಅದು ಸಹ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದು. ಲಾಯ್ಕಾದ ಬಂಗುಡೆ ಸಾರು ನಮಗೆ ಇವತ್ತು. ವೀನಕ್ಕ ಬಂಗುಡೆ ಮೀನು ತಿನ್ನೋದಿಲ್ಲ, ಸೊ ಅವರಿಗೆ ಸೋಯಾ ಚಂಕ್ಸ್ ಮಾಡಿದೆ ನಾನು. ಸೋಯಾ ಚಂಕ್ಸ್ ಹಾಗೂ ಟೊಮ್ಯಾಟೊ ಸಾರು. ಒಳ್ಳೆ ದೊಡ್ಡ ಸೈಜ್ ಬಂಗುಡೆ ಸಿಕ್ಕಿತ್ತು, 25 ದಿರಮ್ಸ್ 1 kgಗೆ. ಸೊ ಭಾರಿ ಒಳ್ಳೆ ಸೈಜ್ದು ಬಂಗುಡೆ ಸಿಕ್ಕಿತ್ತು ನನಗೆ ಅಜ್ಮಾನ್ ಫಿಶ್ ಮಾರ್ಕೆಟಿಂದ. ಟೀಚರ್ ಹೋಮ್ವರ್ಕ್ ಕೊಡೋದ್ಲೇನು? ನಾನು ಹೇಳ್ತೇನೆ ಅವ್ರಿಗೆ. ಕೊಡ್ತಾರಾ? ಅವ್ರಿಗೆ ಹೇಳುವ, ಇನ್ನು ಹೋಮ್ವರ್ಕ್ ಕೊಡುವ ಅವಶ್ಯಕತೆಯೇ ಇಲ್ಲ ನಮಗೆ ಅಂತೇಳಿ, ಆಯಿತಾ? ಹೋಮ್ವರ್ಕ್ ಮಾಡ್ಬೇಕು ಹೇಳಿದ್ರಾ? ಹೇಳುವ, ಇವತ್ತು ಬೇಡ ಹೇಳುವ. ನನಗೆ ತುಂಬ ದುಃಖ ಬರ್ತದೆ, ಇವತ್ತು ಬೇಡ ಹೇಳುವ. ಅವ್ರು ಕೊಡ್ತಾರಾ? ಅವರು ಎಂತ ಮಗ. ಇವತ್ತೊಂದು ಹೋಗು, ಮತ್ತೆ ನಾಳೆಯಿಂದ ಹೋಗುದು ಬೇಡ ಆಯ್ತಾ? ಇವತ್ತೊಂದು ಹೋಗ್ತಾಳೆ ಫ್ರೆಂಡ್ಸ್, ನಾಳೆಯಿಂದ ಅವಳು ಹೋಗುದಿಲ್ಲ ಆಯ್ತಾ ಶಾಲೆಗೆ. ಯಾಕಂದರೆ 3 ದಿನ ರಜೆ, ಫ್ರೈಡೆ ಸ್ಯಾಟರ್ಡೆ ಸಂಡೇ. ಇಲ್ಲ ನಾಳೆಯಿಂದ ಅವಶ್ಯಕತೆಯೂ ಇಲ್ಲ ಶಾಲೆಗೆ ಹೋಗುದು ಆಯ್ತಾ? ಯಾರನ್ನು ಶಾಲೆಗೆ ಬಿಟ್ಟು ಬಂದಾಯಿತು. ಬೊಬ್ಬೆ ಹೋಮ್ವರ್ಕ್ ಕೊಡ್ತಾರಂತೆ ಟೀಚರ್, ಅದಕ್ಕೆ ಅವಳಿಗೆ ಹೋಗ್ಲಿಕ್ಕೆ ಬೇಡ ಅಂತೆ ಶಾಲೆಗೆ. ಹೇಗೆ ಮಕ್ಕಳು ಒಂದೊಂದು ರೀಸನ್ ಕಂಡುಹಿಡಿತಾರಲ್ಲ, ನಮ್ಮ ಮಂಡೆಗೆ ಸಹ ಬರುವುದಿಲ್ಲ ಅಂತ ಐಡಿಯಾಗಳು. ಟೀಚರ್ ಹೋಮ್ವರ್ಕ್ ಕೊಡ್ತಾರಂತೆ, ಅದಕ್ಕೆ ಅವಳು ಶಾಲೆಗೆ ಹೋಗುದಿಲ್ಲ ಅಂತೆ. ಮೊನ್ನೆ ಯೂನಿಫಾರ್ಮಿಗೆ ಕೂಗ್ತಿದ್ಲು, ಈಗ ಇದು ಹೋಮ್ವರ್ಕ್. ಇವತ್ತಂದರೆ ಥರ್ಸ್ಡೇ ಲಾಸ್ಟ್ ಡೇ, ಮತ್ತು 3 ದಿನ ರಜೆ. ಶಾರ್ಜಾದಲ್ಲಿರುವ ಮಕ್ಕಳಿಗೆ 3 ದಿನ ರಜೆ. ಬೇರೆ ಸಿಟಿ ಅಂದರೆ ದುಬೈ, ಅಜ್ಮಾನ್ ಅಲ್ಲೆಲ್ಲ 2 ದಿನ ರಜೆ. ಶಾರ್ಜಾದಲ್ಲಿ ರೂಲ್ ಮಾಡಿದ್ದಾರೆ 3 ದಿನ ರಜೆ ಮಕ್ಕಳಿಗೆ ಅಂತೆ. ಮಕ್ಕಳಿಗೆ ಹಾಗೂ ಕೆಲವು ಗೌರ್ಮೆಂಟ್ ಆಫೀಸ್ ಸಹ 3 ದಿನ ರಜೆ, 3 ದಿನ ವೀಕೆಂಡ್ ಅವರಿಗೆ.
ಎಂಥ ಒಂದು ಲೈಫ್ ಅಲ್ಲ. ನಮ್ಮ ಟೈಮಲ್ಲಿ ಶಾಲೆಯಲ್ಲಿ ಸಾಟರ್ಡೇಸ್ ಶಾಲೆ ಇರ್ತಿತ್ತು, ಅರ್ಧ ದಿನ ರಜೆ ಮತ್ತು ಸಂಡೇ ಒಂದಿನ ರಜೆ ಅಷ್ಟೇ. ಈಗದು ಮಕ್ಕಳಿಗೆ ನೋಡಿ ಅಂತೆ ಎಂತೆಲ್ಲ ಸೌಲಭ್ಯ. ನಾನು ಈಗ ಚಿಕ್ಕ ಚಿಕ್ಕ ಮಿನಿ ವ್ಲಾಗ್ಸ್ ಮಾಡ್ತಿದ್ದೇನೆ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಸಹ ಹಾಕ್ತಿದ್ದೇನೆ, ಫೇಸ್ಬುಕ್ಕಲ್ಲಿ ಸಹ ಹಾಕ್ತಿದ್ದೇನೆ, ಹಾಗೂ ಯೂಟ್ಯೂಬ್ ಶಾರ್ಟ್ಸ್ ಮೂಲಕ ಸಹ ಹಾಕ್ತಿದ್ದೇನೆ. ಯಾರೆಲ್ಲ ನೋಡಿದ್ದೀರಿ ಒಂದು ಕಮೆಂಟ್ ಹಾಗೂ ಲೈಕ್ ಮಾಡಿ. ಮತ್ತು ಯಾರೆಲ್ಲ ನೋಡಲಿಲ್ಲ, ನಾನು ಈಗ ಹಾಕ್ತೇನೆ ಅದು ಮಿನಿ ವ್ಲಾಗ್ ಹೇಗೆ ಇರ್ತದೆ ಅಂತೇಳಿ. ತುಂಬ ಫನ್ನಿ ಇರ್ತದೆ. ನಾನೀಗ ಹಾಕ್ತೇನೆ, ನಿಮಗೆ ಹೇಗೆ ಅನಿಸಿತ್ತು ಕಮೆಂಟ್ ಮೂಲಕ ಹೇಳಿ ಆಯಿತಾ. ಮಿನಿ ಬ್ಲಾಗ್ಸ್ ಹಾಕೋದು ಯಾಕಂದರೆ ತುಂಬ ಜನರಿಗೆ ರೀಚ್ ಆಗಲಿ ನನ್ನ ಚಾನಲ್ ಅಂತೇಳಿ, ಅದಕ್ಕೆ ಮಿನಿ ಬ್ಲಾಗ್ಸ್ ಹಾಕೋದು. ಅದು ಹೆಲ್ಪ್ ಆಗ್ತದೆ ತುಂಬ ಜನರಿಗೆ, ತುಂಬ ಆಡಿಯನ್ಸಿಗೆ ಮುಟ್ಲಿಕ್ಕೆ. ನನ್ನ ಚಾನಲ್ ಬಗ್ಗೆ ತುಂಬ ಜನರಿಗೆ ಗೊತ್ತಾಗ್ತದೆ, ಅದಕ್ಕೆ ಮಿನಿ ಬ್ಲಾಗ್ಸ್ ಹಾಕೋದು. ಅವರಿಗೆಲ್ಲ ಟೈಮ್ ಇರೋದಿಲ್ಲ ಫುಲ್ ವ್ಲಾಗ್ ನೋಡಲಿಕ್ಕೆ, ಅಂಥವ್ರಿಗೆ ಮಿನಿ ಬ್ಲಾಗ್ಸ್ ಅಂದರೆ ಒಂದೂವರೆ ನಿಮಿಷದಲ್ಲಿ ಮುಗ್ದೋಗ್ತದೆ ವ್ಲಾಗ್. ಬಟ್ ತುಂಬ ಫನ್ನಿ ಇರ್ತದೆ. ನಾನೀಗ ಹಾಕ್ತೇನೆ, ನೀವು ನೋಡಿ ನಿಮಗೆ ಹೇಗೆ ಆಯಿತು ಕಮೆಂಟ್ ಮೂಲಕ ಹೇಳಿ. ಮತ್ತು ಶೇರ್ ಸಹ ಮಾಡಿ ಆಯಿತಾ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತು ನಾವು ಅಲೈನ್ ಎಂಬ ಸಿಟಿಗೆ ಹೋಗ್ತಾ ಇದ್ದೇವೆ ಆಯ್ತಾ. ಇಲ್ಲಿ ಒಂದು ಝೂ ಉಂಟು. ಎಂತ ಮಾರೆ ಮಿಸಸ್ ಕುಂದರ್, ಇಡೀ ದಿನ ಝೂ 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 ಹೇಳ್ತಾ ಇರ್ತೀರಾ, ಅದಕ್ಕಿಂತ ನೀವು ಝೂ ಅಲ್ಲೇ ಇರಬಾರ್ದಾ ಅಂತ ಕೇಳ್ತೀರಾ. ನಾನು ಹೇಗೆ ಪ್ರಾಣಿಗಳನ್ನು ನೋಡಿ ಓಡಿ ಹೋಗ್ತೇನೆ 1 ಕಿಲೋಮೀಟರ್, ಅಷ್ಟೇ ಹತ್ತಿರ ನನ್ನ ಮಗಳು ಹೋಗ್ತಾಳಾಯ್ತಾ. ನನ್ನ ಮಗಳಿಗೆ ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟ. ಮಗಳ ಇಷ್ಟ, ನನಗೆ ಕಷ್ಟ. ಆದ್ರೆ ಸಹ ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ಹೋಗುದು ಮಾರೆ ಪ್ರಾಣಿಗಳನ್ನು ನೋಡ್ಲಿಕ್ಕೆ. ಮಕ್ಕಳು ಇದ್ದಲ್ಲಿ ಎಂತ ಉಳಿತದಲ್ಲ. ಇಲ್ಲಿ ನೋಡಿ ಅಂತೆ ನೀರನ್ನೆದ್ದು ಹಲ್ಲು ಸಹ ಉಳಿಲಿಲ್ಲ. ಅಲ್ಲಿ ಸ್ಪೀಕರ್ ಹಾಕಿದ್ದಾರೆ ಆಯ್ತಾ. ಇವರಂತೂ ತುಂಬಾ ಜಾಣೆ. ಜನರು ಸಾಕಾಗಿ ನಿಂತ್ರೆ ಭಯಾನಕವಾದ ಬೀಟ್ಸ್ ಹಾಕಿ ಜನರನ್ನು ಓಡಿಸುವ ರಾಗ ಹಾಕಿದ್ದಾರೆ. ನಾವು ಪ್ರಾಣಿಯನ್ನು ನೋಡುದು, ಪ್ರಾಣಿ ನಮ್ಮನ್ನು ನೋಡುದು. ಇವರು ಯಾರಪ್ಪ ಮೈ ತುಂಬ ಬಟ್ಟೆ ಹಾಕಿ ಬಂದರೆ ಅಂತೀವಿ. ಇಲ್ಲಿ ನೋಡಿ ಅಂತೆ ಬಾತುಕೋಳಿ ಸ್ಟ್ಯಾಚ್ಯೂ ಆಗಿ ಬಿಟ್ಟಿದೆ ನಮ್ಮನ್ನು ನೋಡ್ತಾ ನೋಡ್ತಾ. ನಡೆದು 5 ಕಿಲೋಮೀಟರ್ ಆಗಿ ನಿಮ್ಮ ಮಕ್ಕಳಿಗೆ ಇನ್ನೂ ಸಹ ಸಾಕಾಗ್ಲಿಲ್ಲದೆ ಇಲ್ಲಿ ಸರಿ ಹಾರಿಸಿ ಅಂತಿಲ್ಲಿ ಟ್ರಾಂಪೋಲಿನ್ ಸಹ ಇಟ್ಟಿದ್ದಾರೆ ಮಾರೆ. ಇದೊಂದು ರೈಡ್ ಫ್ರೀಗೆ ಸಿಕ್ಕುವಾಗ ಯಾಕೆ ಬಿಡ್ಬೇಕಲ್ಲ. ನಾವು ಸಹ ಕೂತು ಒಂದು ರೌಂಡ್ ಹೋಗಿ ಬಿಟ್ಟೆವು. ಬಚಾವ್ ಮಾರೆ, ಈ ರೈಡ್ ಅಲ್ಲಿ ಹೋದ ಕಾರಣ ಕೆಲವು ನೋಡದ ಪ್ರಾಣಿ ಅನ್ಸ ನೋಡ್ಲಿಕ್ಕೆ ಸಿಕ್ಕಿತು. ನಡೆದುಕೊಂಡು ಹೋಗುವಾಗ ಈ ಪ್ರಾಣಿಗಳೆಲ್ಲ ಸಿಕ್ಲಿಲ್ಲ. ಆದ್ರೆ ಅವ್ರು ಟ್ರೈನ್ ರೈಡ್ ಅಲ್ಲಿ ಕೊಂಡೋದಾಗ ಈ ಪ್ರಾಣಿಗಳೆಲ್ಲ ಸಿಕ್ಕಿತು. ಅಲ್ಲೆಲ್ಲೆಲೆ, ಇವನನ್ನು ನೋಡುವಾಗಂತೂ ನನ್ನ ಅಕ್ಕದೇ ನೆನಪಾಯ್ತು. ಇವರು ಊಟ ಹಾಕುವ ಸ್ಟೈಲ್ ನೋಡುವಾಗ ನಂಗೆ ನನ್ನದು ಹಾಗೂ ನನ್ನ ಅಕ್ಕದು ನೆನಪಾಯ್ತು. ಅಮ್ಮ ಒಂದು ಪ್ಯಾಕೆಟ್ ಚಿಪ್ಸ್ ತರುವಾಗ ಅಮ್ಮ ಇಬ್ಬರದು ಪೆಟ್ಟಾಗ್ತಿತ್ತು. ಹಾಗೆಯೇ ಇವರು ಸಹ ಊಟ ಹೇಗೆ ನೋಡಿ ಬಿಡಿಸಿ ಬಿಡಿಸಿ ಹಾಕ್ತಿದ್ದಾರೆ ದೂರ. ಯಾವ ಪ್ರಾಣಿ ಸಹ ಜಗಳ ಮಾಡುದು ಬೇಡ ಅಂತೇಳಿ. ಎಂತ ಮಾರೆ, ಖಾಲಿ ನೋಡುದಾ ಫಾಲೋ ಮಾಡುದ್ಲವ? ಮಾಡಿ ಮಾರೆ ಮಾಡಿ, ಫಾಲೋ ಅಂತೂ ಮಾಡಿ. ಇವತ್ತು ನಮ್ಮ ಕೊನೆಯ ದಿನ. ಅಯ್ಯೋ, ಲೈಫಲ್ಲೆಲ್ಲ ಮಾರೆ ಮಸ್ಕತ್ತಲ್ಲಿ ನಾನು ಎಲ್ಲೆಲ್ಲಿ ಬಲಿ ಬರ್ತೇನೆ ನಿಮ್ಗೆಲ್ಲ ತೋರಿಸ್ತೇನೆ. ಇದು ಕುರುಮ್ ಬೀಚ್ ಆಯ್ತಾ. ಮಕ್ಕಳು ಎಲ್ಲೆಲ್ಲಿ ನಪ್ಪಿಲ್ತಾರಂತ ಟೆನ್ಷನ್ ಎಲ್ಲ ಮಾರೆ. ಲೋ ಟೈಡ್ ಅಲ್ಲಿ ನೀರು ದೂರ ಹೋಗಿರ್ತದೆ, ಮಕ್ಕಳು ದೂರವರೆಗೆ ನಡೆದುಕೊಂಡು ಹೋಗ್ಬೋದು. ಎಷ್ಟು ಓಡಿದ್ರೆ ಸಹ ನಮ್ಗೆ ಕೈಗೆ ಸಿಗ್ತಾರೆ. ಮಾತ್ರ ಕಾರ್ನಿಶ್ ಅಂತೂ ಹೇಳುದೇ ಬೇಡ, ಸೂಪರ್ ಮಾರೆ. ಇಲ್ಲಿ ನಿಂತ್ರೆ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ. ಸಾರಿ ಈಗ ಚಳಿ ಅಲ್ಲ, ಅದಕ್ಕೆ ಗೊತ್ತಾಗುದಿಲ್ಲ. ಶೆಕೆಯಲ್ಲಿ ಗೊತ್ತಾಗ್ತದೆ ಆಯ್ತಾ ಟೈಮ್ ಹೋಗುದು. ಕಾರ್ನಿಶ್ ಎಲ್ಲ ಒಳ್ಳೆ ರೀತಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದು ಆನಂತರ ಮಾತ್ರ ಸೂಕಿಗೆ ಬಂದೆವು. ಸೂಕ್ ಅಂದ್ರೆ ಮಾರ್ಕೆಟ್ ಆಯ್ತಾ. ಎಂತ ಮಾರೆ ಮಿಸಸ್ ಕುಂದರ್, ಗುಜರಿ ಅಂಗಡಿಗೆ ನೀವು ಬಂದಿರಾ ಅಂತ ಕೇಳ್ತೀರಾ. ಗುಜರಿ ಅಂಗಡಿ ಎಲ್ಲ ಮಾರೆ, ಇದೆಲ್ಲ ಈಗ ಆಂಟಿಕ್ ಪೀಸ್. ನಿಮ್ಮದು ಅಜ್ಜಿದು ಸೌಟು ಬಿಸಾಲೆ ಎಂತಾಚೆ ಇದ್ರೆ ಇಟ್ಟು ಬಿಡಿ ಒಳಗೆ ಕಬಟಲ್ಲಿ. ಹೇಳಿಕ್ಕಾಗುದಿಲ್ಲ ಮಾರೆ, ಇನ್ನು ಅದು ಸಹ ಆಂಟಿಕೆ ಆಗಿ ಬಿಡ್ತದೆ. ಯಾರ ಕಣ್ಣು ಬೀಳ್ಬಾರ್ದಂತೇಳಿ ಇಲ್ಲಿ ಎಷ್ಟು ಕಣ್ಣು ಹಾಕಿದ್ದಾರೆ ನೋಡಿ. ಈ ಅಂಗಡಿಗಂತೂ ಕೂಲೆದು ಸಹ ಕಣ್ಣು ಬೀಳ್ಲಿಕ್ಕಿಲ್ಲ ಮಾರೆ. ಈ ಮಾರ್ಕೆಟ್ ಅಲ್ಲಿ ಎಂತ ಸಿಗುದಿಲ್ಲ ಅಂತೇಳಿ ಇಲ್ಲ. ನಿಮ್ಮ ಬಿರಿಯಾನಿಗೆ ಹಾಕುವ ಇಂಗ್ರೀಡಿಯೆಂಟ್ಸ್ ಇಂದ ಹಿಡಿದು ಮುಖಗೆ ಲೇಪನೆ ಹಾಕುವ ಇಂಗ್ರೀಡಿಯೆಂಟ್ಸ್ ವರೆಗೆ ಎಲ್ಲ ಸಿಗ್ತದೆ. ಎಲ್ಲ ಸಿಗ್ತದಂತೇಳಿ ಮನಸ್ಸು ಮೈದಾನ ಮಾಡಿ ಹಣ ಸೀದಾ ಕೊಡ್ಬೇಡಿ, ಸ್ವಲ್ಪ ಚರ್ಚೆ ಮಾಡಿ ಆಯ್ತಾ. ಈ ಮಾರ್ಕೆಟ್ ಅಲ್ಲಿ ಇನ್ನೂ ತುಂಬಾ ಆಂಟಿಕ್ ಪೀಸಸ್, ಬಟ್ಟೆಗಳು, ಶೋ ಪೀಸಸ್ ಎಲ್ಲ ಸಿಗ್ತದೆ. ನೀವು ಖಾಲಿ ಮನಸ್ಸು ಮಾಡ್ಬೇಕು ನಡಿಲಿಕ್ಕೆ. ಮನಸ್ಸಿದ್ರೆ ಮಾರ್ಗ ಡೆಫಿನೆಟ್ಲಿ ಉಂಟು. ಮುಗಿಯುವುದೆಲ್ಲ ಮಾರೆ, ನಡೆದಷ್ಟು ಮಾರ್ಕೆಟೇ ಮುಗಿಯುವುದಿಲ್ಲ. ನಾನು ಹಾಗೂ ವೀನಕ್ಕ ವೀಕೆಂಡಿಗೆ ಗ್ರಾಸರಿ ಎಂತೆಲ್ಲ ಬೇಕು ವಾರಕ್ಕೆ ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ. ನೆಸ್ಟೋಗೆ ಹೋಗ್ತಿದ್ದೇವೆ. ನೆಸ್ಟೋ ಅಂದ್ರೆ ಇಲ್ಲಿಯ ಸೂಪರ್ ಮಾರ್ಕೆಟ್. ಸೊ ಈಗ ಹೋಗ್ತಿದ್ದೇವೆ. ಬೆಳಿಗ್ಗೆ ಹೋದ್ರೆ ಎಚ್ಚರ ಇಲ್ಲ, ಇಲ್ಲದ ಕಿಯಾರ ಬಂದ ಮೇಲೆ ಹೋದ್ರೆ 2-3 ಜಾಸ್ತಿ ಐಟಮ್ ಬರ್ತದೆ ನಮ್ಮ ಕಾರ್ಟಲ್ಲಿ. ಅದಕ್ಕೆ ಈಗಲೇ ಹೋಗುದು. ಇಲ್ಲಿ ಅಂತೂ ವಿಚಿತ್ರ ಫ್ರೂಟ್ಸ್ ವೆಜಿಟೇಬಲ್ಸ್ ನೋಡ್ಲಿಕ್ಕೆ ಸಿಗ್ತದೆ ಆಯ್ತಾ. ಇದು ಸ್ನೇಕ್ ಫ್ರೂಟ್ ಅಂತೆ. ಒಳಗೆ ನೋಡಿ ಹೀಗೆ ಇರ್ತದೆ. ನಾನೊಂದು ಫೋಟೋ ಹಾಕಿದ್ದೇನೆ. ಸೊ ಹಾಗೆ ಇರ್ತದೆ ಒಳಗೆ. ಈ ಫ್ರೂಟಿಗೆ 27.5 ದಿರಂ 1 kg. ಇದು ಹಣ್ಣು ನೋಡಿ ಅಂತೆ. ಇದಕ್ಕೆ ಪ್ರಿಕ್ಕಿ ಪಿಯರ್ಸ್ ಅಂತೇಳಿ ಕರೀತಾರೆ ಆಯ್ತಾ. ಒಳಗೆ ಹೀಗೆ ಇರ್ತದೆ, ಸ್ವಲ್ಪ ಪ್ಯಾಷನ್ ಫ್ರೂಟ್ ರೀತಿಯಲ್ಲಿ ಇರ್ತದೆ ಒಳಗೆ. ಇದಕ್ಕೆ 34 ದಿರಂ 1 kg. ನೀವು ಯಾರಾದ್ರೂ ಟ್ರೈ ಮಾಡಿದ್ರೆ ಕಮೆಂಟ್ ಮೂಲಕ ಹೇಳಿ.
ಇದು ಚಿಕ್ಕದಾದ ಚೊಕ್ಕದಾದ ಮಾವಿನ ಹಣ್ಣು ಕೊಲಂಬಿಯಾದಿಂದ ಬಂದದ್ದು ಆಯ್ತಾ. ಕೊಲಂಬಿಯಾದಿಂದ ಬಂದದ್ದು, ಇದರದ್ದು ಫ್ಲೈಟ್ ಟಿಕೆಟ್ದು ಹಣ ಎಲ್ಲ ಹಾಕಿದ್ದಾರೆ. 60 ದಿರಂ 1 kgಗೆ, ಅಂದರೆ ಸಾಧಾರಣ 1,500 1 kgಗೆ ಈ ಚಿಕ್ಕದಾದ ಪುಟ್ಟದಾದ ಮಾವಿನ ಹಣ್ಣಿಗೆ. ಈ ಮಾವಿನ ಹಣ್ಣು ಅಂತೂ ವೈಟ್ ವಾಶ್ ಮಾಡಿದಾಗ ಉಂಟು. ನಾವು ತಿಂದಿದ್ದೇವೆ, ಇದು ಥೈಲ್ಯಾಂಡ್ದು ಮಾವಿನ ಹಣ್ಣು ಆಯ್ತಾ. ನಾವು ಗ್ಲೋಬಲ್ ವಿಲೇಜಲ್ಲಿ ತಿಂದೇವೆ ಲಾಸ್ಟ್ ಇಯರ್. ಇದಕ್ಕೆ ಆಲ್ಮೋಸ್ಟ್ 57 ದಿರಂ. ಟೈಮ್ ಇಲ್ಲದವರಿಗೆ ಹೀಗೆ ಕಟ್ ಮಾಡಿ ಸೆಟ್ಟಿದ್ದಾರೆ. ಮನೆಗೆ ಕೊಂಡೋಗಿ ಬಾಯಿಗೆ ಹಾಕಿಬಿಟ್ರೆ ಆಯ್ತು. 3 ರಗಾಳೆ ಎಲ್ಲ. ತುಂಬ ಬೇರೆ ಬೇರೆ ಟೈಪ್ದು ಮಾವಿನ ಹಣ್ಣು ಇತ್ತಾಯ್ತಾ. ಇದೊಂದು ಮಾವಿನ ಹಣ್ಣು ನಮ್ಮ ಊರದ್ದು ತೆಂಗಿನಕಾಯಿದ್ದು ಸೈಜಲ್ಲಿ ಉಂಟು, ಅಷ್ಟು ದೊಡ್ಡದಾದ ಮಾವಿನ ಹಣ್ಣು. ಇದಕ್ಕೆ ಆಲ್ಮೋಸ್ಟ್ 37 ದಿರಮ್ಸ್ ಪರ್ kgಗೆ. ಆದರೆ ಎಂತ ದೊಡ್ಡ ಅಂದರೆ ಆಲ್ಮೋಸ್ಟ್ ತೆಂಗಿನಕಾಯಿದಷ್ಟೇ ವೇಟ್ ಉಂಟು, ಅಷ್ಟು ಹೆವಿಯಾದ ಮಾವಿನಕಾಯಿ. 1.5 ದಿರಂ ಕ್ಯಾರೆಟಿಗೆ, ಚೈನಾದಿಂದ ಬಂದದ್ದು. ಸ್ವಲ್ಪ ಸಪುರ ತೆಗಿರಿ, ನನ್ನಾಗೆ ಸಪುರ ಇರಬೇಕು. ಕಡಲೆಕಾಯಿ ಬೀಜ ಚೈನಾದಿಂದ ಬಂದದ್ದು, ಚೈನಾದು ಕಡಲೆಕಾಯಿ ಬೀಜ. ಕೆಲವ್ರು ನೆನೆಸ್ತಾರೆ ಇಲ್ಲಿ ಎಂತ ಸಿಗುದಿಲ್ಲ ಅಂತಿಲ್ಲ. ಇಲ್ಲಿ ಗುಜ್ಜೆಯಿಂದ ಹಿಡಿದು ಡಿ ಗುಜ್ಜೆ, ಬೊಂಬೆ, ಬಾಳೆ ಹೂವು ಎಲ್ಲ ಇಲ್ಲಿ ಸಿಗ್ತದೆ ಮಾರೆ. ಎಂತ ಸಿಗುದಿಲ್ಲ ಅಂತಿಲ್ಲ ಇಲ್ಲ. ಎಲ್ಲ ಎಕ್ಸಾಟಿಕ್ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಸಿಗ್ತದೆ. ಖಾಲಿ ಸ್ವಲ್ಪ ರೇಟ್ ಹೈ ಇರ್ತದೆ ಅಷ್ಟೇ. ಇದು ನೋಡಿ ಅಂತೆ, ಒಂದೊಂದು ಆರೆಂಜ್ ಅನ್ನು ಹೀಗೆ ಪ್ಯಾಕ್ ಮಾಡಿದ್ದಾರೆ. ಸ್ವೀಟ್ ಫ್ರೂಟ್ ಆರೆಂಜ್. ಇದು ಸೀಪೆ ಇರಬೇಕು, ಇಷ್ಟು ಪ್ಯಾಕ್ ಮಾಡಿದ್ದಾರೆ. ಕೆಂಪು ಬೊಂಡ, ಇದು ಹೆಸರೇ ನಾನು ಫಸ್ಟ್ ಟೈಮ್ ಕೇಳುದು. ಇದಕ್ಕೆ 5 ದಿರಂ ಅಂದರೆ 120 ರೂಪಾಯಿ ಆಯ್ತಾ. ಊರಲ್ಲಿ ಸಿಗ್ತದಂತಲೇ ಆಗ್ತದೆ. ಅಂದರೆ ಸ್ವಲ್ಪ ತೆಂಗಿನಕಾಯಿಗೆ ಆಗುವ ಬೊಂಡಗಳನ್ನು ಇಲ್ಲಿ ಕೆಂಪು ಬೊಂಡ ಅಂತೇಳಿ ಕರೀತಾರೆ ಮೋಕೆಯಿಂದ. ಫ್ರೆಶ್ ಟೊಮೆಟೊ ಉಂಟು. ಟೊಮೆಟೊಗೆ 3 ದಿರಂ ಅಂದರೆ 73 ರೂಪಾಯಿ 1 kgಗೆ. ಬೆಳಿಗಂತೂ ಬಂದರೆ ಒಳ್ಳೆ ಫ್ರೆಶ್ ಮೀನು ಸಿಗ್ತದೆ ಆಯ್ತಾ. ಎಲ್ಲ ಫ್ರೆಶ್ ಮೀನು ಇಲ್ಲಿ ಇಟ್ಟಿದ್ದಾರೆ. ಮರವಾಯ್ದು ಎಲ್ಲ ಮಾಂಸ ತೆಗೆದಿಟ್ಟಿದ್ದಾರೆ ಆಯ್ತಾ. 150 ರೂಪಾಯಿ ಕೊಟ್ಟರೆ ಇಡೀ ಇದು ಪ್ಯಾಕೆಟ್ ಸಿಗ್ತದೆ ಮರವಾಯ್ದು ಮಾಂಸದು. ಯಾವ ಕಾಲ ಬಂದಿದೆ ನೋಡಿ. ಕಟ್ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಓಕೆ ಮಾರೆ. ಇದು ನೋಡಿ, ಕಟ್ಟಾದ ಬೆಂಡೆಕಾಯಿ, ಇದೂ ಓಕೆ, ಡೈಜೆಸ್ಟ್ ಮಾಡ್ಬೋದು. ಕಟ್ಟಾದ ನೀರುಳ್ಳಿ ಸಹ ಫ್ರೀಸ್ ಮಾಡಿ ಮಾರ್ತಾರಂದರೆ ಇದೊಂದು ಭಯಂಕರ ಆಶ್ಚರ್ಯವಾದ ವಿಷಯ. ನನಗೆ ನೋಡಿಯೇ ಶಾಕ್ ಆಯಿತು. ಯಾವ ಕಾಲ ಬಂದಿದೆ ಮಾರೆ. ಈಗ ಬ್ಯುಸಿ ಲೈಫಲ್ಲಿ ಜನರಿಗೆ ನೀರುಳ್ಳಿ ಕಟ್ ಮಾಡಲಿಕ್ಕೆ ಸಮೇತ ಟೈಮ್ ಇಲ್ಲ ಮಾರೆ. ಅದಕ್ಕೆ ನೋಡಿ ಫ್ರೀಸ್ಡ್ ನೀರುಳ್ಳಿ ಇಲ್ಲಿ ಮಾರ್ತಾ ಇದ್ದಾರೆ. ಮಾರ್ಕೆಟಲ್ಲಿ ಫ್ರೆಶ್ ಜ್ಯೂಸ್ ಕೌಂಟರ್ ಉಂಟಾಯ್ತಾ. ಇಲ್ಲಿ ಆರೆಂಜ್ ಎಲ್ಲ ಹಾಕಿರ್ತಾರೆ ಮೇಲೆ. ನಾವು ಕೆಳಗೆ ಬಾಟ್ಲಿ ಹಿಡಿದ್ರೆ ಆಯಿತು. ಕಟ್ಟಿಂಗ್, ಪೀಲಿಂಗ್, ಜ್ಯೂಸಿಂಗ್ ಎಲ್ಲ ಅದೇ ಮಾಡಿ ಶುದ್ಧ ಜ್ಯೂಸನ್ನು ನಮಗೆ ಕೊಡ್ತದೆ ಕುಡಿದು ಬಿಡಲಿಕ್ಕೆ. ಒಂದು ಚಿಕ್ಕ ಬಾಟಲ್ ಶುದ್ಧ ಜ್ಯೂಸಿಗೆ 220 ರೂಪೀಸ್ ಓನ್ಲಿ. ಆಯಿತು, ಶಾಪಿಗೆಲ್ಲ ಆಯಿತು. ಇನ್ನು ರಪಕ್ಕ ಹೋಗಿ ಕಿಯಾರನ್ನು ಶಾಲೆಯಿಂದ ಪಿಕಪ್ ಮಾಡಬೇಕು. ಅದು ಸ್ಕೂಲಿಂದ ನೋಟಿಸ್ ಬಂದಿದೆ, ಗ್ರ್ಯಾಜುಯೇಷನ್ ಡೇ ಅಂತೆ ಫೆಬ್ರವರಿ 15ಗೆ. ಸೊ ಗ್ರ್ಯಾಜುಯೇಷನ್ ಡ್ರೆಸ್ ಎಲ್ಲ ಕೊಡ್ತಾರೆ. ಇನ್ನು ಯಾವ ಜೋಬ್ಲ ಬೈದು ಡ್ರೆಸ್ ಕೊಡ್ತಾರ ಪುನಃ ಫ್ರೀಗಲ್ಲ. 75 ದಿರಮ್ಸ್ ಕೊಟ್ಟು ಕಲಿಸಿ ನಿಮ್ಮ ಮಗು ಜೊತೆ ಅಂತ ಹೇಳಿದ್ದಾರೆ. ಎಂತ ಅವಸ್ಥೆ ಮಾರಿ ಇವರು. ಒಂದು ಶಾಲೆ ನಾನೇ ಓಪನ್ ಮಾಡೋದು ಒಳ್ಳೆಯನ. ಎಂತ ಹಣ ಮಾಡ್ತಾರೆ. ಮೊನ್ನೆ 75 ದಿರಂ ಕಟ್ಟಿದ್ದು, ಈಗ ಪುನಃ 75 ದಿರಂ ಬಟ್ಟೆಗೆ. ಅದು ಒಳ್ಳೆ ಬಟ್ಟೆ, ಅದೇ ಚಿಂತಿಲ್ಲ ಮಾರೆ. ಈ ಜಬ್ಲಬಾಯಿ ಬಟ್ಟೆಗೆಲ್ಲ ಟೇಲರ್ಸ್ ಸರಿ ಇಲ್ಲ ಇವರದು. ನೋಡ್ಬೇಕು. ಈಗ ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ ಹೋಗುದು ಶಾಲೆಗೆ. ಎಂತ ಎಂತ ಸಮಸ್ಯೆ ಅಂತ. ಸ್ಲೀಪೇ ಮಾಡುದು, ಇನ್ನು ಮನೆಗೆ ಹೋಗಿ ಬಟ್ಟೆ ಮಲಗುದೇ, ಇನ್ನು ಆಟಕ್ಕೆ ಹೋಗ್ಲಿಕ್ಕೆ ಉಂಟ. ಬೆಳಿಗ್ಗೆ ಸಹ ಬ್ರೇಕ್ ಡಾನ್ಸ್, ಸಂಜೆಗೆ ಸಹ ಬ್ರೇಕ್ ಡಾನ್ಸ್. ಇದು ರಾಗ ಕಲಿಸ್ಬೇಕಂತೆ ಎಲ್ಲರಿಗೆ ಸಹ. ಬರ್ತಾನೀಗ ಅಬ್ದುಲ್ಲಾ. ನಾನು ಡಯಾಬಿಟೀಸ್ಗೆ ಇದು ರೈಸ್ ಯೂಸ್ ಮಾಡಿ. ಇದು ಬ್ರೌನ್ ರೈಸ್ ಇಲ್ಲಿ ಮಿಲ್ಲಲ್ಲಿ ಸಿಗ್ತದೆ. ನನ್ನ ಫ್ರೆಂಡ್ ಹೇಳಿದ್ದು ರೈಸ್ ಭಾರಿ ಒಳ್ಳೆ ಡಯಾಬಿಟೀಸ್ಗೆ ಅಂತೇಳಿ. ಇದಕ್ಕೆ ಈ ರೈಸ್ಗೆ 6 ದಿರಂ 1 kgಗೆ 6 ದಿರಂ. ಅದು ತುಂಬ ಹೊತ್ತು ಬೇಯಲಿಕ್ಕೆ, ಅಂದರೆ ಅನ್ಪಾಲಿಶ್ಡ್ ಅಲ್ಲ, ಅದರಿಂದಾಗಿ ತುಂಬ ಹೊತ್ತು. ಮತ್ತು ತೊಳೆಯುವಾಗ ಸಹ 4-5 ಸರ್ತಿ ತೊಳಿಬೇಕು.
ನಾರ್ಮಲಿ ಪಾಲಿಶ್ ರೈಸ್ ಎಲ್ಲ 3 ಸರ್ತಿ ತೊಳೆದ್ರೆ ಸಾಲ್ತದೆ. ಇದು ರೈಸ್ ಹಾಗೆ ಅಲ್ಲ, ತೊಳೆದಷ್ಟು ಬರ್ತದೆ ತುಂಬಾ ಎಂತ ಹೇಳುದು ಮಡ್ಡಿ ಟೈಪ್. ಬಟ್ ಬೇಲ್ಗೆ ಸಹ ತುಂಬ ಹೊತ್ತು. ನಾರ್ಮಲ್ ರೈಸ್ ನಮ್ಮ ಕುಕ್ಕರಲ್ಲಿ ಎಷ್ಟು ಒಂದು 15-20 ಮಿನಿಟ್ಸ್ ಅಲ್ಲಿ ಆಗ್ತದೆ. ಇದು ಹಾಗೆ ಅಲ್ಲ, ಅರೌಂಡ್ 35-40 ಮಿನಿಟ್ಸ್ ಬೇಕು. ತುಂಬ ಗಟ್ಟಿ ಈ ರೈಸ್, ತುಂಬ ಗಟ್ಟಿ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಒಂದು ಸ್ಪೆಷಲ್ ರಿಕ್ವೆಸ್ಟ್ ಬಂದಿದೆ ಆಯ್ತಾ. ಶನಾಜ್ನ ಬೆಸ್ಟ್ ಫ್ರೆಂಡ್ ರುಬಿನಾನ ಬರ್ಡೇ ಫೆಬ್ರವರಿ 8ಗೆ. ಆದರೆ ನಾನು ಇವತ್ತೇ ವಿಶ್ ಮಾಡ್ತೇನೆ, ಯಾಕಂದರೆ ನನಗೆ ಇನ್ನು 2 ದಿನ ರಜೆ ವ್ಲಾಗಿಂಗ್ಗೆ ಸಹ. ಸ್ಯಾಟರ್ಡೇ ಸಂಡೇ ನಾನು ವ್ಲಾಗ್ ಹಾಕುವುದಿಲ್ಲ, 2 ದಿನ ರಜೆ ನನಗೆ ಸಹ. ಎಲ್ಲರಿಗೆ ರಜೆ ಸಿಗುವಾಗ ನಾನು ಯಾಕೆ ಬಿಡಬೇಕಲ್ಲ, ನಾನು ಸಹ 2 ದಿನ ರಜೆ ತಗೊಳ್ಳೋದು, ಬ್ರೇಕ್ ತಗೊಳ್ಳೋದು. ಯಾಕಂದರೆ ಹೇಳುದು ನಾವು ಸಹ ವ್ಲಾಗಿಂಗ್ ಅಂತ ಹೇಳುವಾಗ ಸ್ಟ್ರೆಸ್ಸೇ, ಕಂಟೆಂಟ್ ಕ್ರಿಯೇಷನ್ ಸಹ ಸ್ಟ್ರೆಸ್ಸೇ, ಎಡಿಟಿಂಗ್ ಸಹ ಸ್ಟ್ರೆಸ್ಸೇ. ಸೊ ಮತ್ತೆ ವಾಯ್ಸ್ ಓವರ್ ಎಲ್ಲ ಹಾಕುತ್ತಾ ಸ್ಟ್ರೆಸ್ಸೇ. ಸೊ 2 ದಿನ ರಜೆ ಬೇಕು. ರಜೆಯನ್ನು ಬದಿಗೆ ಇಡುವ ಈಗ, ರಜೆಯನ್ನು ಬದಿಗೆ ಇಟ್ಟು ಇನ್ನು ಬರ್ಡೇಗೆ ವಿಶ್ ಮಾಡುವ. ಇದು ಆಕ್ಚುಲಿ ಚೆನ್ನಾಗಿರೋದು. ಫೆಬ್ರವರಿ 8ಗೆ ರುಬಿನಾನ ಬರ್ಡೇ. ಅವಳ ಬೆಸ್ಟ್ ಫ್ರೆಂಡ್ ಆದ ಶಾನಾಜ್ನವರು ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ. ಹ್ಯಾಪಿ ಬರ್ಡೇ ರುಬಿನಾರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಜಾಹಿರ್ನ ಬರ್ಡೇ ಡೇಟ್ ಹೇಳಿಲ್ಲ. ಹ್ಯಾಪಿ ಬರ್ಡೇ ಜಾಹಿರ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. 17th ಫೆಬ್ರವರಿಗೆ ಇಶಾಲ್ ಶೈನಿ ರೇಗೋನ ಬರ್ಡೇ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಇವತ್ತು ಕಿಯಾರಾ ಇದ್ದಾಳೆ, ಫ್ರೈಡೇ ಅಲ್ಲ ಇವತ್ತು ರಜೆ. ಸೊ ಅದರಿಂದಾಗಿ ಕಿಯಾರಾ ವಿಶ್ ಮಾಡ್ತಾಳೆ. ಒಬ್ಬರ ವೆಡ್ಡಿಂಗ್ ಆನಿವರ್ಸರಿಗೆ ಕಿಯಾರಾ ಹತ್ರ ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಡೆನಿಸ್ ಹಾಗೂ ರುಫಿನಾನ ವೆಡ್ಡಿಂಗ್ ಆನಿವರ್ಸರಿ ಫೆಬ್ರವರಿ 7ಗೆ. ವಿಶ್ ಮಾಡು ಮಗ. ಅಷ್ಟೇ ಗೊತ್ತಿರೋದು ನಮ್ಗೆ ಆಯ್ತಾ. ಕಾಂಗ್ರ್ಯಾಚುಲೇಷನ್, ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ health and wealth and happiness always. ಗಾಡ್ ಬ್ಲೆಸ್ ಯು. God bless you. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಲೈಕ್ ಮಾಡಿ, ತುಂಬಾ ಇಷ್ಟ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವಂತೆ ಮರಿಬೇಡಿ. ನೆಕ್ಸ್ಟ್ ಅಷ್ಟೇ, ಟೇಕ್ ಕೇರ್.